ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನ ಸೆಳೆತಕ್ಕಂಥ ಕ್ಷೇತ್ರ. ಯಾರು ಸೋತ್ರು ಕೂಡ ಹ್ಯಾಟ್ರಿಕ್ ಸೋಲು. ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಯೋಗೀಶ್ವರ್ ಆಗಿರ್ಬೋದು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ MLA ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಸೊ ಅಭಿಷೇಕ್ ಅಂತ ರಾಜಕೀಯ ವಿಶ್ಲೇಷಕ ಅಂಕಿ ಅಂಶಗಳ ಸಮೇತ ತೆರೆದಿಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಜೊತೆಗೆ ಕರ್ನಾಟಕದ ಬೈ ಎಲೆಕ್ಷನ್ ಏನಾಗಿತ್ತು, 3 ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ, ಶಿಗ್ಗಾವಿ ಮತ್ತೆ ಸಂಡೂರು, ಈ 3 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಬರುತ್ತೆ. ವಿಶೇಷವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನ ಸೆಳೆತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಕಾರಣ ನಿಖಿಲ್ ಕುಮಾರಸ್ವಾಮಿ ಅವರ 3ನೇ ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ 2 ಬಾರಿ ಸೋತಿದ್ದಾರೆ ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲಿ. ಜೊತೆಗೆ ಯೋಗೇಶ್ವರ್ ಕೂಡ 2 ಬಾರಿ ಸೋತಿದ್ದಾರೆ ಕಂಟಿನ್ಯೂಸ್ ಆಗಿ. 3ನೇ ಬಾರಿ ಯಾರು ಸೋತರು ಕೂಡ ಹ್ಯಾಟ್ರಿಕ್ ಸೋಲು. ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಯೋಗೇಶ್ವರ್ ಆಗಿರ್ಬೋದು. ಈ ನಡುವೆ ಸಾಕಷ್ಟು ಎಕ್ಸಿಟ್ ಪೋಲ್ಗಳು ಬರ್ತಾ ಇದ್ದಾವೆ, ಬಂದಿದ್ದಾವೆ ಕೂಡ. ಆದರೆ ಕ್ಷೇತ್ರವಾರು ಈಗ ತುಂಬಾ ಕುತೂಹಲವನ್ನ ಮೂಡಿಸಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಯಾವ ಮಟ್ಟಕ್ಕೆ ಅಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷ ಗೆಲ್ಲುತ್ತಾ, NDA ಗೆಲ್ಲುತ್ತಾ, ಯಾರು ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಕುತೂಹಲ ಇಡೀ ದೇಶಕ್ಕೆ ಇತ್ತು. ಅದರ ಜೊತೆಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರು CM ಆಗ್ತಾರೆ, BJP ಅವರ, ಕಾಂಗ್ರೆಸ್ನವರ, JDS ನವರ ಅನ್ನೋ ಒಂದು ಕುತೂಹಲ ಇತ್ತು. ಅದೇ ರೀತಿ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ MLA ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ನಾವು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಒಂದು ಚುನಾವಣಾ ವಿಶ್ಲೇಷಕ ಅಭಿಷೇಕ್ ಅಂತ 26 ವರ್ಷ 27 ವರ್ಷದ ಯುವಕ ತುಂಬಾ ಅದ್ಭುತವಾಗಿ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳ ರಾಜಕೀಯ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಚುನಾವಣೆಯ ನಂತರ, ಮತದಾನದ ಬಳಿಕ ಪಂಚಾಯಿತಿವಾರು ಪ್ರತಿಯೊಂದು ಹಳ್ಳಿಯಲ್ಲಿ ಸಮುದಾಯವಾರು, ಜಾತಿವಾರು ಮತಗಣನೆ, ಯಾವ ಜಾತಿಯ ಮತದಾರ ಯಾರಿಗೆ ವೋಟ್ ಹಾಕಿರಬಹುದು ಅನ್ನೋ ಒಂದು ವಿಶ್ಲೇಷಣೆಯನ್ನ ಅಂಕಿ ಅಂಶಗಳ ಸಮೇತ ತೆರೆದಿಟ್ಟಿದ್ದಾರೆ. ಆ ಒಂದು ವರದಿ ಬಗ್ಗೆ ನಿಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ಸೊ ಅಭಿಷೇಕ್ ಅಂತ ರಾಜಕೀಯ ವಿಶ್ಲೇಷಕ. ಈಗಾಗಲೇ ನಾನು ಆಗ್ಲೇ ಹೇಳಿದೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ 2,32,000 ಚಿಲ್ಲರೆ ಮತಗಳಿತ್ತು. ಅದರಲ್ಲಿ 88.8% ಇದುವರೆಗೂ ಕೂಡ ಅತಿ ಹೆಚ್ಚು ಮತದಾನ ಆಗಿದೆ ಚನ್ನಪಟ್ಟಣದಲ್ಲಿ. ಅಂದ್ರೆ 2,06,866 ಮತಗಳು ಚಲಾವಣೆ ಆಗಿದ್ದಾವೆ. ಇದರಲ್ಲಿ ಯೋಗೇಶ್ವರ್, ನಿಖಿಲ್ ಯಾರು ಗೆಲ್ತಾರೆ, ಯಾರಿಗೆ ಹೆಚ್ಚಿನ ಮತ ಬರಬಹುದು ಅನ್ನೋ ಒಂದು ಕುತೂಹಲ. ನಾವು ಜಾತಿವಾರು ಏನು ಅಭಿಷೇಕ್ ಅನ್ನೋರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು, ಹೋಬಳಿಯಿಂದ ಹಿಡಿದು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸಮುದಾಯಗಳು ಎಷ್ಟು ಮತದಾರನ ಹೊಂದಿದ್ದಾರೆ, ಅವ್ರು ಯಾರಿಗೆ ವೋಟ್ ಹಾಕಿರಬಹುದು ಅನ್ನೋ ಒಂದು ಅಂದಾಜಿದು. ಇದು 100% ನಿಜ ಆಗುತ್ತೆ ಅಂತಲ್ಲ, ಬಟ್ ಬಹುತೇಕ ಸಂದರ್ಭಗಳಲ್ಲಿ ಈಗೇನು ಎಕ್ಸಿಟ್ ಪೋಲ್ ಅಂತ ಕರಿತೀವಿ ನಾವು, ಅಥವಾ ಜಾತಿವಾರು ವಿಶ್ಲೇಷಣೆ ಮಾಡಿದಾಗ ಈ ರೀತಿಯ ಒಂದು ಸರ್ವೆಗಳು ಅಥವಾ ರಾಜಕೀಯ ವಿಶ್ಲೇಷಣೆ ಸಕ್ಸಸ್ ಆದಂತಹ ರೇಷಿಯೋ ಜಾಸ್ತಿ ಇರುತ್ತೆ. ಸೊ ಹೀಗಾಗಿನೇ ನಾವು ನಿಮಗೆ ಅಭಿಷೇಕ್ ಮಾಡಿರ್ತಕ್ಕಂಥ ಈ ಒಂದು ಜಾತಿವಾರು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಕ್ಕಲಿಗ ಸಮುದಾಯ, ಬಹುದೊಡ್ಡ ಸಮುದಾಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಆಲ್ಮೋಸ್ಟ್ 1,06,500 ವೋಟರ್ಸ್ ಇದ್ದಾರೆ ಒಕ್ಕಲಿಗ ಸಮುದಾಯದವರು. ಇದರಲ್ಲಿ ವೋಟಿಂಗ್ ಆಗಿರ್ತಕ್ಕಂಥದ್ದು 94,572, ಅಂದರೆ ಆಲ್ಮೋಸ್ಟ್ 88% ತಗೊಂಡಾಗ. ಸೊ ಈ ಒಂದು 94,572 ವೋಟರ್ಸ್ ಏನು ವೋಟ್ ಹಾಕಿದ್ದಾರೆ, ಅದರಲ್ಲಿ BJPಗೆ ಒಂದು ರೀತಿ BJP ಮತ್ತು JDS ಮೈತ್ರಿ, NDA ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಷ್ಟು ವೋಟ್ ಬರಬಹುದು ಅನ್ನೋ ಒಂದು ಅಂದಾಜನ್ನು ನಾವು ಲೆಕ್ಕ ಹಾಕಿದ್ರೆ, ಅಭಿಷೇಕ್ ಅವರ ವಿಶ್ಲೇಷಣೆ ಪ್ರಕಾರ 58,634, ಅಂದರೆ 62% ವೋಟು ನಿಖಿಲ್ ಕುಮಾರಸ್ವಾಮಿಗೆ ಬರುತ್ತೆ. ಒಕ್ಕಲಿಗ ಸಮುದಾಯದ ವೋಟು 62%. ಅಟ್ ದ ಸೇಮ್ ಟೈಮ್ ಯೋಗೀಶ್ವರ್ಗೆ 38% ವೋಟ್ ಬರುತ್ತೆ, ಅಂದರೆ ಕಾಂಗ್ರೆಸ್ಗೆ 35,938. ಬಹುಶಃ ಇದುವರೆಗಿನ ಚುನಾವಣೆಗಳಲ್ಲಿ ಒಂದು ಸಮುದಾಯ 60%ಗಿಂತ ಜಾಸ್ತಿ ವೋಟ್ ಹಾಕಿದ್ದು ತುಂಬ ವಿರಳ. ಅದು ದೇವೇಗೌಡರಾಗಿರ್ಬೋದು ಅಥವಾ ಕುಮಾರಸ್ವಾಮಿ ಆಗಿರಬಹುದು. 60%ಗಿಂತ ಹೆಚ್ಚಿನ ವೋಟನ್ನು ಅವರು ಪಡೆದ್ರೆ ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು ರಾಜಕೀಯ ವಿಶ್ಲೇಷಕರ ಪ್ರಕಾರ. ಬಟ್
ಈ ಒಂದು ಏನು ಸಮೀಕ್ಷೆ ಇದೆ ಅಥವಾ ವಿಶ್ಲೇಷಣೆ ಏನಿದೆ ಇಲ್ಲಿ 62% ಇದೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ JDS ನ ಕೆಲವೊಂದಿಷ್ಟು ನಾಯಕರು ಹೇಳೋದು 68-70% ಬರುತ್ತೆ, ನಾವು JDS ನಿಂದ ನಮಗೆ ಬಂದ್ಬಿಡುತ್ತೆ, ಜಾಸ್ತಿ ಒಕ್ಕಲಿಗ ಸಮುದಾಯ ಓಟ್ ಬಂದ ತಕ್ಷಣ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಈಗಿನ ಈ ಒಂದು ವಿಶ್ಲೇಷಣೆ ಏನಿದೆ, ಅಭಿಷೇಕ್ ಕೊಟ್ಟಿರ್ತಕ್ಕಂಥ ವಿಶ್ಲೇಷಣೆ, ಇದರ ಪ್ರಕಾರ 62% ಒಕ್ಕಲಿಗ ಸಮುದಾಯ ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಬಂದರೆ ಸುಮಾರು 38% ಯೋಗೇಶ್ವರ್ ಬರುತ್ತೆ. ಸೊ ಅಲ್ಲಿಗೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ರೀತಿ ಡಬಲ್ ಧಮಾಕ, ಒಕ್ಕಲಿಗ ಸಮುದಾಯದ ಬಹುತೇಕ ಓಟ್ಗಳು ನಿಖಿಲ್ ಕುಮಾರಸ್ವಾಮಿಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ತಿಗಳ ಸಮುದಾಯ. ತಿಗಳ ಸಮುದಾಯದಲ್ಲಿ ಸುಮಾರು 9,500 ವೋಟರ್ಸ್ ಇದ್ದಾರೆ. ಇದರಲ್ಲಿ 8,436 ವೋಟರ್ಸ್ ತಮ್ಮ ಓಟನ್ನು ಮಾಡಿದ್ದಾರೆ. ಸೊ ಈ ಒಂದು ಸಮೀಕ್ಷೆ ಪ್ರಕಾರ, ಸರ್ವೆ ಪ್ರಕಾರ ಇಲ್ಲಿ ನಿಖಿಲ್ಗೆ 40%, ಅಂದರೆ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿ ನಿಖಿಲ್ಗೆ 40%, ಅಂದರೆ 3,329 ಮತ ಸಿಗಬಹುದು ತಿಗಳ ಸಮುದಾಯದ್ದು. ಕಾಂಗ್ರೆಸ್ಗೆ 5,063 ಓಟು ಬರಬಹುದು ತಿಗಳ ಸಮುದಾಯದ್ದು. ಯಾಕಂದ್ರೆ ಸಾಕಷ್ಟು ಪ್ರಚಾರ ಆಯಿತು ಕಾಂಗ್ರೆಸ್ನಲ್ಲೂ ಕೂಡ. ಜೊತೆಗೆ BJP ಮತ್ತು JDS ಮೈತ್ರಿ ಅಭ್ಯರ್ಥಿ ಪರವಾಗಿ ಉಡಿ ವಿಜಯ್ ಕುಮಾರ್ ಮಾಲ್ದಲ್ಲಿ ಸೋತಿದ್ರು ತಿಗಳ ಸಮುದಾಯದ ನಾಯಕರು, ಅವರನ್ನ ಕರ್ಕೊಂಬಂದು ಇಲ್ಲಿ ಪ್ರಚಾರವನ್ನ ಮಾಡಿದ್ರು. ಹೀಗಾಗಿ ನಮಗೆ ಸ್ವಲ್ಪ ಮಟ್ಟಿಗಿನ ವೋಟ್ಸ್ ಬರಬಹುದು ಅನ್ನೋ ಒಂದು ಆಶಾಭಾವನೆಯನ್ನ BJP ಮತ್ತು JDS ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗಿದೆ. ಸೊ ಮುಂದುವರೆದು ನಾವು ಹೋದ್ರೆ ಕುರುಬ ಸಮುದಾಯ ದೊಡ್ಡ ಮಟ್ಟದಲ್ಲಿ ಇಲ್ಲದೇ ಇದ್ರು ಕೂಡ ಯಾವತ್ತೂ ಕೂಡ ಕಾಂಗ್ರೆಸ್ ಬ್ಯಾಕಪ್ ಇರ್ತಕ್ಕಂಥ ಸಮುದಾಯ. ಯಾಕಂದ್ರೆ ಸಿದ್ದರಾಮಯ್ಯ CM ಆಗಿದ್ದಾರೆ, ಅವ್ರದೇ ಸಮುದಾಯದ ಮತಗಳು ಸುಮಾರು 7,900 ಇದ್ದಾವೆ ಚನ್ನಪಟ್ಟಣದಲ್ಲಿ. ಇದರಲ್ಲಿ 7,016 ಮತಗಳು ವೋಟಿಂಗ್ ಆಗಿದೆ. ಸೊ ಕಾಂಗ್ರೆಸ್ಗೆ ಇದರಲ್ಲಿ ಆಲ್ಮೋಸ್ಟ್ 70% ವೋಟರ್ಸ್ ಕಾಂಗ್ರೆಸ್ಗೆ ಆಗ್ತಾರೆ, ಅಂದ್ರೆ 4,911 ಮತಗಳು ಕಾಂಗ್ರೆಸ್ ಬರಬಹುದು. JDSಗೆ ಸಿಗ್ತಾ ಇರ್ತಕ್ಕಂಥ ಮತಗಳ ಸಂಖ್ಯೆ ಕೇವಲ 2,104 ಬರಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಮುಂದಕ್ಕೆ ಹೋಗೋಣ. ಲಿಂಗಾಯತ ಮತ್ತೆ ಬ್ರಾಹ್ಮಿಣ್ಸ್ ತುಂಬಾ ಕಡಿಮೆ ಮತ ಇದೆ, ಸುಮಾರು 5,000 ಮತ ಇದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಇದರಲ್ಲಿ 4,440 ಮತ ಚಲಾವಣೆ ಆಗಿದೆ. ಬ್ರಾಹ್ಮಿಣ್ ಮತ್ತೆ ಲಿಂಗಾಯತ್ ಸಮುದಾಯ ಯಾವತ್ತೂ ಕೂಡ BJP ಜೊತೆಗಿರುತ್ತೆ. ಹಾಗಾಗಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಹಾಕಿರಬಹುದು ಅನ್ನೋ ಲೆಕ್ಕಾಚಾರ. ಅಂದ್ರೆ ಆಲ್ಮೋಸ್ಟ್ 80%. ನೋಡಿ, ಒಕ್ಕಲಿಗ ಸಮುದಾಯ 62% ಇತ್ತಲ್ಲಿ, ಕುಮಾರಸ್ವಾಮಿ ಮತ್ತೆ ದೇವೇಗೌಡ ನೋಡಿಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಹಾಕಿರಬಹುದು 62% ಅಂತ. ಇಲ್ಲಿ ಬ್ರಾಹ್ಮಣ ಮತ್ತೆ ಲಿಂಗಾಯತ್ ಸಮುದಾಯ 80% BJP ಪರವಾಗಿ, ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತ್ಕೊಂಡಿದೆ, ಅವ್ರಿಗೆ ವೋಟ್ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಉಳಿದ 20% ಓಟು 888 ಓಟು ಯೋಗೀಶ್ವರ್ಗೆ ಕಾಂಗ್ರೆಸ್ ಪರವಾಗಿ ಬಂದಿರಬಹುದು. ಬಹುದೊಡ್ಡ ಫ್ಯಾಕ್ಟರ್, ಒಂದು ರೀತಿ ಗೇಮ್ ಚೇಂಜರ್ ಅಂತ ಹೇಳ್ಬೋದು, ಮುಸ್ಲಿಂ ಸಮುದಾಯದ ಮತಗಳು. ಮುಸ್ಲಿಂ ಸಮುದಾಯದ ಮತಗಳು ಸುಮಾರು 32,000 ಮತಗಳು, ಮುಸ್ಲಿಂ ಸಮುದಾಯದ ಮತಗಳು ಚನ್ನಪಟ್ಟಣದಲ್ಲಿದ್ದಾವೆ. ಆದರೆ ಇಲ್ಲಿ ಸೀದಾ ಮಾರ್ಜಿನ್ ಎಷ್ಟು ಆಗಬಹುದು ಅಂತ, ಇದರಲ್ಲಿ 25,600 ಮತಗಳ ಚಲಾವಣೆ ಆಗಿದೆ. ಬಟ್ JDS ಮತ್ತೆ BJP ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಕೇವಲ 10% ವೋಟ್ ಮಾತ್ರ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಎಸ್, 10% ಮಾತ್ರ, ಅಂದ್ರೆ 2,560 ಮತಗಳು ಮಾತ್ರ ಬರಬಹುದು. ಉಳಿದ 85% ಕಾಂಗ್ರೆಸ್ಗೆ, ಯೋಗೀಶ್ವರ್ಗೆ ಅಂತಲ್ಲ, ಕಾಂಗ್ರೆಸ್ಗೆ. ಯೋಗೀಶ್ವರೇ ಕಾಂಗ್ರೆಸ್ ಅಭ್ಯರ್ಥಿ, ಆದರೆ ಕಾಂಗ್ರೆಸ್ಗೆ ಈ ಒಂದು 85% ಮುಸ್ಲಿಂ ಮತದಾರರು ವೋಟನ್ನ ಮಾಡಿದ್ದಾರೆ ಅನ್ನೋ ಒಂದು ಅಂದಾಜನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅಂದ್ರೆ 21,760 ಮತಗಳು. ಓಕೆನಪ್ಪ, 85% ಆಯ್ತು, ಇಲ್ಲ 10% ಆಯ್ತು, ಇನ್ನು 10%, ಟೋಟಲ್ 95 ಆಯ್ತು. ಇನ್ನು 5% ಎಲ್ಲೋಯ್ತು ಮುಸ್ಲಿಂ ಮತಗಳು ಅಂದ್ರೆ ಅಲ್ಲಿ SDPI ಅಭ್ಯರ್ಥಿಯನ್ನ ಹಾಕಿರ್ತಾರೆ, ಅವ್ರಿಗೆ ಒಂದು 1,200ರಿಂದ 1,250 ಮತ ಬರಬಹುದು. ಅಂದ್ರೆ ಮುಸ್ಲಿಂ ಮತಗಳನ್ನ ಡಿವೈಡ್ ಮಾಡೋದಕ್ಕೆ ಬಹುಶಃ NDA ಮೈತ್ರಿಕೂಟದವರೇ ಒಂದು ಪ್ಲಾನ್ ಮಾಡಿ SDPI ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇಲ್ಲೂ ಒಂದು 1,200ರಿಂದ 1,250 ಮತಗಳು ಡಿವೈಡ್ ಆಗಬಹುದು, SDPI ಅಭ್ಯರ್ಥಿ ಗಳಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ನೆಕ್ಸ್ಟ್ ಹೋಗೋಣ. SC ಸಮುದಾಯ. ಸುಮಾರು SC ಸಮುದಾಯಕ್ಕೆ ಒಂದು 40,000 ಮತಗಳಿದ್ದಾವೆ ಚನ್ನಪಟ್ಟಣದಲ್ಲಿ. ಇಲ್ಲಿ ಈ ಒಂದು ಅಂದಾಜಿನ ಪ್ರಕಾರ, ಅಂದ್ರೆ ಅಭಿಷೇಕ್ ಅವರೇನು ಸಮೀಕ್ಷೆಯನ್ನ ಮಾಡಿದ್ದಾರೆ, ವಿಶ್ಲೇಷಣೆಯನ್ನ ಮಾಡಿದ್ದಾರೆ, ಈ ಪ್ರಕಾರ 35,520 ಮತ ಚಲಾವಣೆ ಆಗಿದೆ SC ಸಮುದಾಯದ ಮತಗಳು. ಬಟ್ ಕಾಂಗ್ರೆಸ್ಗೆ ಬಹುದೊಡ್ಡ ಪ್ರಮಾಣದಲ್ಲಿ 67% ಕಾಂಗ್ರೆಸ್ ಪರ ವೋಟ್ ಹಾಕಿರ್ಬೋದು ಯೋಗೀಶ್ವರ್ಗೆ. ಅಂದ್ರೆ 23,754 ಮತಗಳು ಯೋಗೀಶ್ವರ್ಗೆ ಹಾಕಿರಬಹುದು. ಆದರೆ ಅಗೇನ್ JDS ಮತ್ತೆ BJP ಬಂದಾಗ ಇಲ್ಲೂ ಕೂಡ ಕಡಿಮೆ ಆಗಿದೆ, 33% ಮಾತ್ರ SC ಸಮುದಾಯ
ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಓಟ್ ಹಾಕಿರಬಹುದು. ಒಟ್ಟಾರೆಯಾಗಿ 11,766 ಮತಗಳು ಬಂದಿರಬಹುದು ನಿಖಿಲ್ ಕುಮಾರಸ್ವಾಮಿಗೆ ಅನ್ನೋ ಲೆಕ್ಕಾಚಾರ ಇದೆ. ಉಳಿದಂತೆ ತುಂಬಾ ಸಣ್ಣ ಪುಟ್ಟ ಸಮುದಾಯ ಇದೆ, ಅಂದ್ರೆ ಅಹಿಂದ ಸಮುದಾಯದ ವರ್ಗ ಏನಿದೆ, ಇದೆಲ್ಲವೂ ಕೂಡ ನಾವು ಪರಿಗಣನೆ ತಗೊಂಡ್ರೆ ಕೆಲವೊಂದಿಷ್ಟು ಸಣ್ಣ ಸಣ್ಣ ಸಮುದಾಯಗಳು ಬಿಜೆಪಿ ಮತ್ತೆ JDS ವಿರುದ್ಧವಾಗಿ, ಅಂದ್ರೆ ಅಹಿಂದ ಅಂತ ಲೆಕ್ಕ ಬಂದಾಗ ಸಿದ್ದರಾಮಯ್ಯನ್ಗೆ ಓಟನ್ನ ಜಾಸ್ತಿ ಆಗ್ತಾರೆ, ಸಿದ್ದರಾಮಯ್ಯ ಅವರನ್ನು ನೋಡಿಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕಬಹುದು ಅನ್ನೋ ಲೆಕ್ಕಾಚಾರ ಇದೆ. ಒಟ್ಟಾರೆಯಾಗಿ ಈ ಒಂದು ಏನು ಚುನಾವಣೆಯ ಬಳಿಕ ನಡೆದಂತಹ ಜಾತಿವಾರು ಸರ್ವೆ ಅಂದಾಜನ್ನ ನಾವು ಗಮನಿಸೋದಾದ್ರೆ, ನಾನು ಆರಂಭದಲ್ಲೇ ಹೇಳಿದೆ, ಏನು 2,32,000 ಮತ ಏನಿತ್ತು ಒಟ್ಟಾರೆ ಮತ, ಇದರಲ್ಲಿ ಮತ ಚಲಾವಣೆ ಆಗಿರ್ತಕ್ಕಂಥದ್ದು 2,06,866, ಅಂದ್ರೆ 88.8% ಕುತೂಹಲ ಇದೆ ಯಾರು ಗೆಲ್ಲಬಹುದು, ಯಾರು ಏನಾಗಬಹುದು ಅಂತ. ಸೊ ಈ ಒಂದು ಸಮೀಕ್ಷೆ ಪ್ರಕಾರ ಬಿಜೆಪಿ ಮತ್ತೆ JDS ಒಮ್ಮತದ ಅಭ್ಯರ್ಥಿ ಆಗಿರ್ತಕ್ಕಂಥ ಮೈತ್ರಿ ಅಭ್ಯರ್ಥಿ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ 1,795 ಮತ ಬರಬಹುದು. ಒನ್ಸ್ ಅಗೇನ್ ನಿಖಿಲ್ ಕುಮಾರಸ್ವಾಮಿಗೆ 1,795 ಮತ ಬರಬಹುದು ಅನ್ನೋ ಒಂದು ಅಂದಾಜನ್ನ ಅಭಿಷೇಕ್ ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗಿದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಇಷ್ಟು ಬಂದ್ರೆ ಯೋಗೀಶ್ವರ್ಗೆ ಎಷ್ಟು ಬರಬಹುದು? ನಿಖಿಲ್ ಕುಮಾರಸ್ವಾಮಿಗೆ ಜಾಸ್ತಿ ಬರುತ್ತಾ, ಕಡಿಮೆ ಬರುತ್ತಾ? ಎಸ್, ಅಭಿಷೇಕ್ ಕೊಟ್ಟಿರ್ತಕ್ಕಂಥ ಈ ಒಂದು ಸರ್ವೆ ಪ್ರಕಾರ ನಿಖಿಲ್ಗಿಂತೂ ಹೆಚ್ಚಾಗಿ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಮತಗಳನ್ನ ಗಳಿಸ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ, ಸರ್ವೆ ರಿಪೋರ್ಟ್ ಅನ್ನ, ಸರ್ವೆ ವರದಿಯನ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ 1,04,271 ಮತ, ಆಲ್ಮೋಸ್ಟ್ 3,500 ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಸೋಲ್ಬಹುದು, CP ಯೋಗೇಶ್ವರ್ ಗೆಲ್ಲಬಹುದು ಅನ್ನೋ ಒಂದು ಸ್ಫೋಟಕ ವರದಿ ಇದು. ಅಭಿಷೇಕ್ ಅವರು ಕೊಟ್ಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ವರದಿ, ಗ್ಯಾರಂಟಿ ನ್ಯೂಸ್ಗೆ ಕೊಟ್ಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಸೊ ನೋಡೋಣ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಲ್ಲಿ ರಿಸಲ್ಟ್ ಬರ್ತಾ ಇದೆ. ಸೊ ಅಭಿಷೇಕ್ ಕೊಟ್ಟಂತಹ ಪ್ರಿಡಿಕ್ಷನ್ ನಿಖಿಲ್ ಕುಮಾರಸ್ವಾಮಿ ಸುಮಾರು 3,000-4,000 ಅನ್ಕೊಳ್ಳಿ, ಈ ಒಂದು ಅಂತರದಲ್ಲಿ ಸೋಲಬಹುದು, ಯೋಗೀಶ್ವರ್ ಗೆಲ್ಲಬಹುದು ಅನ್ನೋ ಒಂದು ಎಕ್ಸಿಟ್ ಪೋಲ್ ಅನ್ನ ಜಾತಿವಾರು ಲೆಕ್ಕಾಚಾರದಲ್ಲಿ ಅಭಿಷೇಕ್ ಅವರು ಕೊಟ್ಟಿದ್ದಾರೆ. ಸೊ ನಮ್ಮ ರಿಸಲ್ಟ್ ಡೇ ಅಭಿಷೇಕ್ ಅವರು ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಲೈವ್ ಅಲ್ಲಿ ಇರ್ತಾರೆ. ನೋಡೋಣ ಅವರ ಪ್ರಿಡಿಕ್ಷನ್ ಎಷ್ಟು ನಿಜ ಆಗುತ್ತೆ, ಎಷ್ಟು ಸುಳ್ಳಾಗುತ್ತೆ ಅಂತ. ನಿಮ್ಮ ಪ್ರಕಾರ, ಚನ್ನಪಟ್ಟಣದ ವೋಟರ್ ನೀವಾಗಿದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಸೊ ನಮ್ಮ ಗ್ಯಾರಂಟಿ ನ್ಯೂಸ್ನ ಈ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.